ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಏನು ಹೇಳ್ತಾ ಇದ್ದೀನಪ್ಪ ಅಂತ ಹೇಳಿದರೆ, ಗೋಲ್ಡ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ? ಎಲ್ಲರಿಗೂ ತುಂಬ ಇಷ್ಟ ಇರುತ್ತೆ. ಆದರೆ ಅಟ್ ಪ್ರೆಸೆಂಟ್ ಏನು ತಗೊಳ್ಳೋದಕ್ಕೆ ಆಗಲ್ಲ. ಸೊ ಸೇವಿಂಗ್ ಮಾಡಿನೇ ನಾವು ತಗೋಬೇಕಾಗುತ್ತೆ ಗೋಲ್ಡ್ಸ್ ಎಲ್ಲ. ಸೊ ಅದರಿಂದ ನಾವು ಒಟ್ಟಿಗೆ ತಗೊಳಕ್ಕಾಗಲ್ಲ ಅಂತ ಹೇಳಿದರೆ, ಇದು ಸ್ಕೀಮ್ಗಳೆಲ್ಲ ಬಿಟ್ಟಿದ್ದಾರೆ ಈಗ ಗೋಲ್ಡ್ ಶಾಪಲ್ಲಿ. ಅಲ್ಲೆಲ್ಲ ಹೋಗಿ ನಾವು ಆ ಥರ 1 ಇಯರಿಗೆ 6 ಮಂತಿಗೆ ಕಟ್ಟಿ ಕೂಡ ನಾವು ಪರ್ಚೇಸ್ ಮಾಡ್ಬೋದು, ನಮಗೆ ಯಾವಾಗ ಗೋಲ್ಡ್ ಬೇಕು ಅದನ್ನು. ನಾನು ಕೂಡ ಜಾಯಲುಕಾಸಲ್ಲಿ ಗೋಲ್ಡ್ ಚೀಟಿಯನ್ನು ಹಾಕಿದ್ದೆ. ಅದು ನೆಕ್ಸ್ಟ್ ಮಂತ್ ಎಂಡ್ ಆಗೋದಕ್ಕಿದೆ. ಅದು ನಾವು ನಾನು ಇದೇ ಫಸ್ಟ್ ಟೈಮಲ್ಲಿ ಹಾಕಿದ್ದು ಗೋಲ್ಡ್ ಚೀಟಿ, ನಾನು ಮತ್ತು ನಮ್ಮ ಹಸ್ಬೆಂಡ್ ಸೇರಿ. ನಾವು ಒನ್ ಟೈಮನ್ನು ಕೂಡ ಹಾಕಿರಲಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್. ನೆಕ್ಸ್ಟ್ ಮಂತು ಅದು ಮುಗಿಯೋಕ್ಕಿದೆ. ನೆಕ್ಸ್ಟ್ ಮಂತು ನಾವು ಏನು ತಗೊಂಡೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಯಾರಿಗೆಲ್ಲ ನಮಗೆ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗಲ್ಲ, ತಕ್ಷಣಕ್ಕೆ ದುಡ್ಡಿಲ್ಲ ಅಂತೆಲ್ಲ ಅಂದ್ಕೊಳ್ತೀರಿ, ಅವರು ಡಿಸಪಾಯಿಂಟ್ ಆಗದೇ ನಿಮ್ಮ ಹತ್ರ ನಿಮ್ಮ ಅಕ್ಕಪಕ್ಕ ಯಾವುದೇ ಗೋಲ್ಡ್ ಶಾಪ್ ಇದ್ರೂ, ಅಂದರೆ ಏನು ಚಿಕ್ಕ ಚಿಕ್ಕ ಶಾಪಲ್ಲೇನಲ್ಲ, ಅಂದರೆ ಸ್ವಲ್ಪ ದೊಡ್ಡ ಶಾಪೆಲ್ಲ ಇರುತ್ತಲ್ಲ, ಅದರಲ್ಲಿ ಹೋಗಿ ಗೋಲ್ಡ್ ಪರ್ಚೇಸ್ ಮಾಡ್ಬೋದು. ಅದು ಈ ಥರ ಒಂದು 1 ಇಯರ್ ಚೀಟಿ 6 ಮಂತ್ದು ಎಲ್ಲ ಹಾಕ್ಕೊಡ್ತಾರೆ. ಅದನ್ನು ಹೋಗಿ ನೀವು ನಿಮಗೆ ಯಾವ ಥರ ನಿಮಗೆ ಸೇವಿಂಗ್ ಯಾವ ಥರ ಮಾಡ್ಬೋದು, 1 ಮಂತಿಗೆ ಎಲ್ಲ ಖರ್ಚು ಕೂಡ ಬಿಟ್ಟು ಇಷ್ಟು ನಮಗೆ ಸೇವಿಂಗ್ ಆಗುತ್ತೆ, ಅದನ್ನು ಈ ಥರ ಮಂತ್ಲಿ ಡೆಪಾಸಿಟ್ ಮಾಡಿ 1 ಇಯರಿಗೆ ತೊಗೋಬೋದು ಅಂತ ಇರೋರು ಹೋಗಿ ತೊಗೋಬೋದು. ನೋಡಿ ಟ್ರೈ ಮಾಡಿ. ಅಂತಂದರೆ ಅಬೋವ್ 1000 ಮೇಲೇ ಹಾಕಬೇಕಿರೋದು ಇದು ಅಂತ ಹೇಳಿದ್ರೆ, ಹಂಗೆ ಹಾಕಿದ್ರೆ ನಮಗೆ ಸ್ವಲ್ಪ ಬೆನಿಫಿಟ್ ಇರುತ್ತೆ, ಅಂದರೆ ಗೋಲ್ಡ್ ಎಲ್ಲ ತಗೊಳ್ಳೋದಕ್ಕೆ. ಬಿಲೋ 1000 ಅಂತ ಹೇಳಿದ್ರೆ ಅಷ್ಟೊಂದು ಏನು ತಗೊಳಕ್ಕಾಗಲ್ಲ. ಅಬೋವ್ 1000 ಇದ್ರೇ ಏನಾದ್ರು ಪರ್ಚೇಸ್ ಮಾಡ್ಬೋದು. ಅಂತಂದರೆ ನಾವೀಗ 6 ಮಂತಿಗೆ 1 ಮಂತಿಗೆ 5000 ಪೇ ಮಾಡಿದರೆ ಅವರು ಎಕ್ಸ್ಟ್ರಾ 5000 ಕೊಡ್ತಾರೆ. ಯಾವಾಗ ಅಂತ ಹೇಳಿದ್ರೆ ಸ್ಕೀಮ್ ಎಂಡ್ ಟೈಮಿಗೆ ನಾವು 65,000 ಪೇ ಮಾಡಿದರೆ ಪರ್ ಇಯರ್ ಅವರು ನಮಗೆ 5000 ಕೊಡ್ತಾರೆ. 1 ಮಂತ್ದು ಚೀಟಿ ಅವರೇ ಪೇ ಮಾಡಿ ಕೊಡ್ತಾರೆ. ಆವಾಗ ನಾವು ಇದಕ್ಕೆ ಆ ಚೀಟಿಗೆ ಸಮನಾಗಿರೋವಂಥ ಗೋಲ್ಡು ತೊಗೋಬೋದು. ಇಲ್ಲ ಅಂತ ಹೇಳಿದರೆ ಎಕ್ಸ್ಟ್ರಾನೂ ಕೂಡ ಪೇ ಮಾಡಿ ತೊಗೊಳ್ಬೋದು. ಮತ್ತು ಅದರಲ್ಲಿ ಮಿನಿಮಮ್ ನಾವು 6 ಮಂತ್ ಪೇ ಮಾಡಲೇಬೇಕಾಗತ್ತೆ. 6 ಮಂತ್ ಪೇ ಮಾಡಿನೇ ತೊಗೋಬೇಕು. ಈಗ ನಮ್ಮ ಹತ್ರ 1 or 2 ಚೀಟಿ ಕಟ್ಟಿಬಿಟ್ಟು ಮತ್ತು ಆಗಲ್ಲ, ದುಡ್ಡಿಲ್ಲ ಅಂತ ಇದು ಮಾಡಿದ್ರೆ ನಮಗೇ ಲಾಸ್ ಆಗೋದು, ಅವ್ರಿಗೇನಲ್ಲ. ನಾವು 6 ಮಂತ್ ಅಥವಾ 1 ಇಯರ್ಗೆ ಪೇ ಮಾಡಿ ತೊಗೋಬೇಕಾಗುತ್ತೆ. ಇದು ಅವರು ಏನಪ್ಪ ಅಂತ ಹೇಳಿದರೆ, ಯಾರು ಅಕೌಂಟ್ ಓಪನ್ ಮಾಡ್ತಾರೆ ಅವ್ರಿಗೆ ಈ ಥರದ್ದೊಂದು ಪಾಸ್ಬುಕ್ ಕೊಡ್ತಾರೆ. ಈ ಥರದ್ದು ನಾನು ಮೈಸೂರು ಜಾಯಲುಕಾಸಲ್ಲಿ ಕಟ್ತಾ ಇರೋದು. ಸೊ ಈ ಥರದ್ದೊಂದು ಕಾರ್ಡ್ ಕೊಡ್ತಾರೆ, ಪಾಸ್ಬುಕ್ಕು. ಇದರೊಳಗಡೆ ಎಲ್ಲ ನಾವು ಎಷ್ಟು ಏನೋ ಇಯರ್ಲಿದೆಲ್ಲ ಪೇ ಮಾಡಿರ್ತೀವಿ ಅದನ್ನೆಲ್ಲ ಇದು ಮಾಡಿಕೊಡ್ತಾರೆ. ನಾವು ಕ್ಲೋಸಿಂಗ್ ಟೈಮಿಗೆ ಈ ಪಾಸ್ಬುಕ್ಕನ್ನು ತಗೊಂಡು ಹೋಗಬೇಕಾಗತ್ತೆ. ಕಂಪಲ್ಸರಿ ಪಾಸ್ಬುಕ್ ಬೇಕೇ ಬೇಕು ಕ್ಲೋಸಿಂಗ್ ಟೈಮಿಗೆ. ಅದನ್ನು ತಗೊಂಡೋಗ್ಬಿಟ್ಟು ನಾವು ಎನಿಥಿಂಗ್ ವಿ ಕ್ಯಾನ್ ಪರ್ಚೇಸ್. ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಡೈಮಂಡ್, ಎನಿಥಿಂಗ್ ವಿ ಪರ್ಚೇಸ್ ಅಂತ ಹೇಳಿದರೆ, ಇದನ್ನು ನನ್ನ ಪ್ರಕಾರ ಹೇಳೋದಾದರೆ, ನಮ್ಮಂಥ ಫೀಮೇಲಿಗೆ ಸ್ಮಾಲ್ ಸೇವಿಂಗಲ್ಲಿ ಈ ಥರದ ಗೋಲ್ಡನ್ನು ಮಾಡಿಸ್ಕೊಳ್ಬೋದು. ನೀವು ಕೂಡ ಟ್ರೈ ಮಾಡಿ ಈ ಥರ ಒಂದು ಸ್ಮಾಲ್ ಸೇವಿಂಗ್ಸಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ. ಈಗ ಹೇಳ್ತಾ ಇವತ್ತೊಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಪರ್ಚೇಸ್ ಮಾಡಿದೆ ಅಂಥೇಳಿ ವಿಡಿಯೋ ಮಾಡ್ತೀನಿ.
ಥ್ಯಾಂಕ್ ಯು.